ಆಗಸ್ಟ್ 10ರಂದು ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿತ್ತು. ನಿರಂತರವಾದ ಶ್ರಮವನ್ನು ವಹಿಸಿದಂಥ ಸಿಬ್ಬಂದಿ ಈ ಸ್ಟಾಪ್ ಲಾಕ್ ಗೇಟ್ಗಳನ್ನು ಅಳವಡಿಕೆ ಮಾಡೋದ್ರ ಮುಖಾಂತರ ಜಲಾಶಯದಿಂದ ಹೊರಹೋಗುವ ನೀರಿನ ಪ್ರಮಾಣವನ್ನು ಬಂದ್ ಮಾಡಲು ಯಶಸ್ವಿಯಾಗಿದ್ದರು. ಆದರೂ ಕೂಡ ನೀರು ಸೋರಿಕೆಯಾಗಿ ಹೋಗ್ತಾ ಇತ್ತು. ಆದರೆ ಕಳೆದ 2 ದಿನಗಳ ನಿರಂತರ ಒಂದು ಪ್ರಯತ್ನದಿಂದ ಇದೀಗ ಸೋರಿಕೆಯನ್ನು ಕೂಡ ಸಂಪೂರ್ಣವಾಗಿ ತಡೆಯುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿರುವಂಥದ್ದು. ಇದೀಗ ನಾವು ತುಂಗಭದ್ರಾ ಜಲಾಶಯದ ಮುಂಭಾಗದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. 19ನೇ ಕ್ರಸ್ಟ್ ಗೇಟ್ ಆಗಸ್ಟ್ 10ರಂದು ರಾತ್ರಿ 11 ಗಂಟೆ ಸಮಯದಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಒಂದೇ ಗೇಟ್ನಿಂದ ಸರಿಸುಮಾರು 35,000 ಕ್ಯೂಸೆಕ್ಕಿಗೂ ಹೆಚ್ಚು ನೀರು ಹರಿದು ಹೋಗ್ತಾ ಇತ್ತು. ಜೊತೆಗೆ ಅಂತಂದರೆ ಉಳಿದ ಗೇಟ್ಗಳ ಮುಖಾಂತರ ಕೂಡ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೋಗ್ತಾ ಇತ್ತು. ಪ್ರತಿದಿನ 1,00,000 ಕ್ಯೂಸೆಕ್ಕಿಗೂ ಹೆಚ್ಚು ನೀರು ಹರಿದು ಹೋಗ್ತಾ ಇತ್ತು. ಕಳೆದ 7-8 ದಿನಗಳಲ್ಲಿ ತುಂಗಭದ್ರಾ ಜಲಾಶಯದಿಂದ 45 TMCಗೂ ಹೆಚ್ಚು ನೀರು ಹರಿದು ಹೋಗಿತ್ತು. ಆದರೆ ಆಗಸ್ಟ್ 18ರಂದು ಸಂಪೂರ್ಣವಾಗಿ ಈ ಸ್ಟಾಪ್ ಲಾಕ್ ಗೇಟ್ನ 5 ಎಲಿಮೆಂಟ್ಗಳನ್ನು ಅಳವಡಿಕೆ ಮಾಡೋದ್ರ ಮುಖಾಂತರ ಜಲಾಶಯದಿಂದ ನೀರು ಹೊರಗೆ ಹೋಗದಂತೆ ತಡೆಯುವಲ್ಲಿ ಸಿಬ್ಬಂದಿ ಯಶಸ್ವಿಯಾಗಿದ್ದರು. ಆದರೂ ಕೂಡ ಈ ಕೆಲ ಲೀಕೇಜು ಆಗ್ತಾ ಇತ್ತು. ಇದು ಕೂಡ ಕೆಲ ಮಟ್ಟದ ಆತಂಕಕ್ಕೆ ಕೂಡ ಕಾರಣವಾಗಿತ್ತು. ಯಾಕೆಂದರೆ ಈ ಬೇಸಿಗೆ ಸಮಯದಲ್ಲಿ ನಿರಂತರವಾಗಿ ಲೀಕೇಜ್ ಆದರೆ ಬೇಸಿಗೆ ಸಮಯದಲ್ಲಿ ನೀರು ಉಳಿಯಲ್ಲ ಅಂತಂದು ಆತಂಕ ರೈತರನ್ನ ಕಾಡ್ತಾ ಇತ್ತು. ಆದರೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಶ್ರಮವಹಿಸಿದಂಥ ಸಿಬ್ಬಂದಿ ಇದೀಗ ಲೀಕೇಜನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಶಿವಮೊಗ್ಗದಿಂದ ಮುಳುಗು ತಜ್ಞರನ್ನು ಕರೆಸಿದಂಥ TB ಡ್ಯಾಮ್ ಬೋರ್ಡಿನ ಅಧಿಕಾರಿಗಳು ಅದಕ್ಕೆ ಸಾಲ್ಡಿಂಗ್ ಮಾಡುವುದರ ಅಂದರೆ ವೆಲ್ಡಿಂಗ್ ಮಾಡೋದ್ರ ಮುಖಾಂತರ ಲೀಕೇಜನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಈಗ 19ನೇ ಕ್ರಸ್ಟ್ ಗೇಟ್ನಿಂದ ಹನಿ ನೀರು ಕೂಡ ಹೊರಗೆ ಬರದಂತೆ ತಡೆಯುವಲ್ಲಿ ಸಿಬ್ಬಂದಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಇನ್ನು ಕಳೆದ 7-8 ದಿನಗಳ ಅವಧಿಯಲ್ಲಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಅಂದರೆ ನೀರನ್ನು ಹೊರಬಿಟ್ಟಿದ ಹಿನ್ನೆಲೆಯಲ್ಲಿ ನದಿ ಸಂಪೂರ್ಣವಾಗಿ ತುಂಬಿ ಹರಿತಾ ಇತ್ತು. ಎಲ್ಲಿ ನೋಡಿದರೂ ಕೂಡ ಜಲರಾಶಿ ಕಾಣ್ತಾ ಇತ್ತು. ಆದರೆ ಇದೀಗ ಎಲ್ಲ ಗೇಟ್ಗಳನ್ನ ಕೂಡ ಬಂದ್ ಮಾಡಿರುವಂಥದ್ದು. ಜಲಾಶಯಕ್ಕೆ 33 ಗೇಟ್ಗಳಿದ್ದಾವೆ. ಎಲ್ಲ ಗೇಟ್ಗಳನ್ನ ಬಂದ್ ಮಾಡಿದರ ಮುಖಾಂತರವಾಗಿ ಬಹುತೇಕವಾಗಿ ನದಿ ಖಾಲಿ ಆಗ್ತಾ ಇರುವಂಥದ್ದು. ಕೇವಲ ಕಲ್ಲು ಬಂಡೆಗಳು ಮಾತ್ರ ಇದೀಗ ಕಾಣ್ತಾ ಇರುವಂಥದ್ದು. ಕೇವಲ 2 ದಿನದಲ್ಲಿ ತದ್ವಿರುದ್ಧವಾದಂಥ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಮೊನ್ನೆಯಷ್ಟೇ ಎಲ್ಲಿ ನೋಡಿದರೂ ಕೂಡ ನೀರು ಕಾಣ್ತಾ ಇತ್ತು. ಆದರೆ ಇದೀಗ ಗೇಟ್ಗಳನ್ನು ಬಂದ್ ಮಾಡಿರೋ ಹಿನ್ನೆಲೆಯಲ್ಲಿ ಎಲ್ಲಿ ನೋಡಿದರೂ ಕೂಡ ನೀರಿನ ಬದಲಾಗಿ ಕಲ್ಲು ಬಂಡೆಗಳು ಮಾತ್ರ ಕಾಣ್ತಾ ಇರುವಂಥದ್ದು. ಆ ಮುಖಾಂತರ ಅಂತಂದರೆ ಲೀಕೇಜನ್ನು ಕೂಡ ತಡೆಯುವಲ್ಲಿ ಡ್ಯಾಮ್ನ ಅಧಿಕಾರಿಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿರುವಂಥದ್ದು. ಇದು ರೈತರ ಆಶಾಭಾವನೆಯನ್ನು ಕೂಡ ಹೆಚ್ಚಿಸಿದೆ. ಇನ್ನೊಂದೆಡೆ ಅಂತಂದರೆ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಕೂಡ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಜಲಾಶಯದ ನೀರಿನ ಮಟ್ಟ ಕೂಡ ಹೆಚ್ಚಾಗ್ತದೆ. ಹೀಗಾಗಿ ಈ 4 ಜಿಲ್ಲೆಯ ಜನರ ಸಂತಸ ಮತ್ತೆ ಇಮ್ಮಡಿ ಆಗ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.